ಈ ಗ್ಲಾಸು ಒಡೆದು ಹೋದ್ಮೇಲೆ ಚೂರು ಚೂರಾಗಿ ಎಷ್ಟು ಭಯಾನಕವಾಗಿ ಕಾಣಿಸುತ್ತೆ ಅಲ್ವಾ? ಹಾಗೆ ಮನುಷ್ಯನ ಮನಸ್ಸು ಒಡೆದು ಹೋದ್ಮೇಲೆ ಮೊದಲಿನ ಹಾಗೆ ಇರಲು ಸಾಧ್ಯವಿಲ್ಲ. ಕೊಟ್ಟದನ್ನು ನೆನೆಯದೆ ಮತ್ತು ಪಡೆದದ್ದನ್ನು ಮರೆಯದೆ ಇರುವವರೇ ಜಗತ್ತಿನಲ್ಲಿ ಧನ್ಯರು. ಒಂದಿನ ನಮಗ್ ನಾವೇ ಸಾಕಾಗಿ ಹೋಗೋ ಈ ಜೀವನದಲ್ಲಿ ಬೇರೆ ಯಾರಿಗೂ ಕೊನೆ ತನಕ ಬೇಕಾಗಿರ್ತೀವಿ ಅನ್ನೋದು ಕಲ್ಪನೆಯಷ್ಟೇ. ನನ್ನಿಂದ ಯಾರಿಗೂ ನೋವಾಗೋದು ಬೇಡ. ಒಂದು ವೇಳೆ ನೋವಾಗೋದಾದ್ರೆ ನಾನೇ ಅವರಿಂದ ದೂರ ಹೋಗ್ತೇನೆ. ಕೆಲವೊಮ್ಮೆ ನಮ್ಮ ನಗುವನ್ನೇ ಕಿತ್ತುಕೊಂಡೋರು ಬಂದು ನೀನ್ ಖುಷಿಯಾಗಿರು ಅಂತಾರೆ. ಮರವನ್ನೇ ಕಡಿದು ಬುಡಕ್ಕೆ ನೀರು ಹಾಕಿದ್ರೆ ಏನ್ ಫಲ? ಸಮಯಕ್ಕಿಲ್ಲದು ಯಾವುದೇ ಆಗಿರ್ಲಿ, ಯಾರೇ ಆಗಿರ್ಲಿ ಪ್ರಯೋಜನವಿಲ್ಲ. ಕೆಲವರು ಯಾರಿಲ್ಲದೆ ಅನಾಥರು, ಇನ್ನು ಕೆಲವರು ಎಲ್ಲ ಇದ್ದು ಅನಾಥರು. ಎಲ್ಲರೂ ಕೈ ಬಿಡ್ಬೋದು, ಆದರೆ ನಿನ್ನ ಒಂಟಿತನ ಇದೆಯಲ್ಲ ಅದು ಯಾವತ್ತೂ ಕೈ ಬಿಡಲ್ಲ. ಒಂಟಿತನ ಅಂದ್ರೆ ಯಾರು ಇಲ್ಲದೆ ಇರೋದಲ್ಲ, ಎಲ್ಲರೂ ಇದ್ರೂ ನಮ್ಮವರು ಯಾರು ಅರ್ಥ ಮಾಡಿಕೊಳ್ಳದೆ ಇರೋದೇ ನಿಜವಾದ ಒಂಟಿತನ. ವಿಷವಿರುವ ಹಾವನ್ನು ಬೇಕಿದ್ರೆ ನಂಬೋದು, ಆದರೆ ಅವಶ್ಯಕತೆಗೆ ತಕ್ಕಂತೆ ಬದಲಾಗುವ ಸ್ನೇಹಿತರನ್ನು, ಸಂಬಂಧಿಕರನ್ನು ಎಂದಿಗೂ ನಂಬುವಂತಿಲ್ಲ. ನನಗೆ ಪ್ರೀತಿನೂ ಜಾಸ್ತಿನೇ, ಕೋಪನೂ ಜಾಸ್ತಿನೇ. ನಾನು ಅರ್ಥ ಮಾಡಿಕೊಂಡವರಿಗೆ ನನ್ನೊಳಗಿನ ಪ್ರೀತಿ ಕಾಣಿಸುತ್ತೆ, ಅರ್ಥ ಮಾಡಿಕೊಳ್ಳದವರಿಗೆ ನನ್ನೊಳಗಿನ ಕೋಪ ಕಾಣಿಸುತ್ತೆ. ಜೀವನದಲ್ಲಿ ಪಡೆದುಕೊಂಡಿದ್ಕಿಂತ ಕಳೆದುಕೊಂಡಿದ್ದೇ ಜಾಸ್ತಿ. ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ಒಬ್ಬಂಟಿಯಾಗಿರ್ತೀನಿ. ಕಾಣದಷ್ಟು ಪ್ರೀತಿ ಮಾಡಿದಾಗ ಕಾಣುವಷ್ಟರಲ್ಲಿ ಕಾಣೆ ಆಯ್ತು ನನ್ನ ಪ್ರೀತಿ. ದುಡಿಯದೇ ಇದ್ದರೆ ಕೆಟ್ಟು ಹೋಗುವೆ, ದುಡಿದು ಇಟ್ಟರೆ ಕೊಟ್ಟು ಹೋಗುವೆ. ಆದ್ದರಿಂದ ಅವರಿವರ ಚಿಂತೆ ಬಿಟ್ಟು ಬದುಕು ಮನವೇ. ಇಲ್ಲಿ ಎಲ್ಲ ನಶ್ವರವೇ. ಆರೋಗ್ಯ ನೆಮ್ಮದಿಯಿಂದ ಬದುಕುವುದೇ ಲೇಸಲ್ಲವೇ. ನೊಂದ ಜೀವಕ್ಕೆ ಮಾತ್ರ ಗೊತ್ತು ರಾತ್ರಿ ನಿದ್ದೆ ಇಲ್ಲದೆ ಕಳೆಯೋದು ಎಷ್ಟು ಕಷ್ಟ ಅಂತ. ಮಾತು ಕೊಡೋದು ತುಂಬಾ ಸುಲಭ, ಆದರೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೆ ಮಾತು ಕೊಡುವುದಕ್ಕೂ ಮುಂಚೆ ಯೋಚನೆ ಮಾಡಿ. ನಿಮ್ಮ ಮಾತಿನಲ್ಲಿ ಮತ್ತೊಬ್ಬರ ಜೀವನ ಇರುತ್ತೆ, ನಂಬಿಸಿ ಕೊನೆಗಾಲದಲ್ಲಿ ಕೈ ಕೊಡಬೇಡಿ. ಎಂಥ ಜೀವನ ಗುರು ನಮ್ದು. ಖುಷಿಯಾಗಿದ್ದೀವಿ ಅನ್ನೋಷ್ಟರಲ್ಲಿ ನೋವು ಕೂಡ ನಾನಿದ್ದೀನಿ ಅಂತ ನೆನಪು ಮಾಡುತ್ತೆ. ಓದಿನಿಂದ ಕಲಿತ ಪಾಠ ಮರೆತು ಹೋದರೂ ಮರಿಬಹುದು, ಆದರೆ ಹಸಿವು, ಮೋಸ, ಅವಮಾನ, ನಿಂದನೆಯಿಂದ ಕಲಿತ ಪಾಠ ಎದೆ ಬಡಿತ ಇರುವವರೆಗೂ ನೆನಪಿಸುತ್ತೆ. ಅರ್ಥ ಮಾಡಿಕೊಳ್ಳೋ ಮನಸ್ಸು ನಿನಗಿಲ್ಲ ಅಂದಮೇಲೆ ಅರ್ಥ ಮಾಡಿಸುವ ಪ್ರಯತ್ನ ನಾನು ಯಾಕೆ ಮಾಡಲಿ? ಪ್ರಯೋಜನವಿಲ್ಲ. ನೋವಾಗುತ್ತಿದೆ ಎಂದ್ರೆ ಬದುಕು ಪಾಠ ಕಲಿಸುತ್ತಿದೆ ಎಂದೇ ಅರ್ಥ. ಬೇರೆಯವರ ಮಾತುಗಳನ್ನು ಕೇಳಿ ನಿಮ್ಮ ಸಂಬಂಧವನ್ನು ಹಾಳು ಮಾಡ್ಕೋಬೇಡಿ. ಯಾಕಂದ್ರೆ ಜನರು ಒಳ್ಳೆಯ ಸಂಬಂಧಗಳನ್ನು ನೋಡಲು ಎಂದಿಗೂ ಇಷ್ಟಪಡೋದಿಲ್ಲ. ಮನಸ್ಸಿಗೆ ನೋವಾದಾಗ ಸಾಧ್ಯವಾದಷ್ಟು ಅತ್ತು ಬಿಡು. ನೋವಿಗೆ ಸ್ಪಂದಿಸಲು ಯಾರು ಇಲ್ಲದಿದ್ದಾಗ ನಿನ್ನ ಕಣ್ಣೀರು ನಿನ್ನನ್ನು ಸಮಾಧಾನಪಡಿಸುತ್ತೆ. ನನ್ನ ಈ ನೋವಿಗೆ ನಾನೇ ಕಾರಣವೇ ಹೊರತು ಬೇರಾರು ಅಲ್ಲ. ಅತಿಯಾಗಿ ನಂಬಿದ್ದು ನಾನೇ, ಅತಿಯಾಗಿ ಬಯಸಿದ್ದು ನಾನೇ. ನಾಲಿಗೆಯ ಮೇಲಿರುವ ಜೇನನ್ನು ನೋಡಿ ಮೋಸ ಹೋಗಬೇಡ, ಹೃದಯದಲ್ಲಿರುವ ವಿಷವನ್ನು ಗ್ರಹಿಸು. ನಮ್ಮನ್ನು ಇಷ್ಟಪಡುವವರು ನಮ್ಮಲ್ಲಿ 1000 ತಪ್ಪು ಕಂಡರೂ ಕೈ ಹಿಡಿದು ತಿದ್ದಲು ಬರ್ತಾರೆ. ಆದ್ರೆ ನಮ್ಮನ್ನು ಇಷ್ಟಪಡದಿರುವವರು ನಮ್ಮಲ್ಲಿ 1000 ಒಳ್ಳೆಯ ಗುಣ ಅಡಗಿದ್ರು ಒಂದೇ ಒಂದು ತಪ್ಪು ಕಂಡು ಹಿಡಿದು ದೂರವಾಗ್ತಾರೆ. ಆದಷ್ಟು ಒಂಟಿಯಾಗಿರುವುದನ್ನು ಕಲಿಬೇಕು. ಯಾರು ಯಾವಾಗ ಬಿಟ್ಟು ಹೋಗ್ತಾರೆ ಅಂತ ಗೊತ್ತೇ ಆಗಲ್ಲ. ಯಾರನ್ನೇ ಆದರೂ ಯಾವುದನ್ನೇ ಆದರೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಸ್ವಲ್ಪವಾದರೂ ಅರ್ಥ ಮಾಡಿಕೊಳ್ಳೋದು ಬಹಳ ಉತ್ತಮ. ಜೀವನ ಅರ್ಥವಾದಂತೆಲ್ಲ ಮೌನ ಇಷ್ಟವಾಗ್ತದೆ. ತಲೆನೋವಿಗೂ ಮಾತ್ರೆ ಇರುವ ಹಾಗೆ ಮನಸ್ಸಿನ ನೋವಿಗೂ ಒಂದು ಮಾತ್ರೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ಲ. ಮನಸ್ಸಿಗೆ ನೋವಾದಾಗಲೆಲ್ಲ ಒಂದು ಮಾತ್ರೆ ನುಂಗಬಹುದಿತ್ತು. ನಮಗಾಗಿ ಯಾರೋ ಇದ್ದಾರೆ ಅನ್ನೋ ಭ್ರಮೆಗಿಂತ ಯಾರೂ ಇಲ್ಲ ಅನ್ನೋದೇ ವಾಸ್ತವ. ಯಾವಾಗಲೂ ಒಂಟಿಯಾಗಿ ಬದುಕಲು ಸಿದ್ಧರಾಗಿರಿ. ಕೆಲವರು ಇದ್ದಕ್ಕಿದ್ದ ಹಾಗೆ ಬದಲಾಗ್ತಾರೆ. ಇಂದು ನೀವು ಅವರಿಗೆ ಮುಖ್ಯ, ನಾಳೆ ನೀವು ಅವರಿಗೆ ಏನೂ ಅಲ್ಲ. ಮತ್ತು ಅದು ನಿಜವಾದ ಜೀವನ. ನೋವೇನು ಹೊಸದಲ್ಲ, ಆದರೆ ಪ್ರತಿದಿನ ಹೆಚ್ಚಾಗ್ತಿದೆ ಹೊರತು ಸ್ವಲ್ಪನೂ ಕಡಿಮೆ ಆಗ್ತಿಲ್ಲ. ಉಸಿರು ನಿಂತರೆ ಮಾತ್ರ ಸಾವಲ್ಲ. ಬದುಕಿದ್ದಾಗ ಯಾವುದೇ ಪ್ರೀತಿಗೆ ಮತ್ತು ಭಾವನೆಗಳಿಗೆ ಬೆಲೆ ಸಿಗದೆ ಹೋದಾಗ ಅನುಭವಿಸುವ ನೋವು ಕೂಡ ಒಂದು ರೀತಿ ಸಾವೇ ಆಗಿರುತ್ತದೆ. ಬದುಕಿತ್ತು ಸತ್ತಂತೆ. ಯಾರು ನಿಮಗೆ ಸಹಾಯ ಮಾಡ್ತಿದ್ದಾರೆ ಅವರನ್ನು ಮರೆತು ಬಿಡಬೇಡಿ. ಯಾರು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ ಅವರನ್ನು ದ್ವೇಷಿಸಬೇಡಿ. ಯಾರು ನಿಮ್ಮನ್ನು ನಂಬುತ್ತಾರೆ ಅವರಿಗೆ ಮೋಸ ಮಾಡಬೇಡಿ. ನನ್ನ ಪ್ರೀತಿಗೂ ನಿನ್ನ ಪ್ರೀತಿಗೂ ಇಷ್ಟೇ ವ್ಯತ್ಯಾಸ. ನಾನು ನಿನಗೋಸ್ಕರ ಎಲ್ಲರನ್ನು ಬಿಟ್ಟು ತುಂಬ ಪ್ರಾಮುಖ್ಯತೆ ಕೊಟ್ಟೆ, ಆದರೆ ನೀನು ನನ್ನ ಬಿಟ್ಟು ಎಲ್ಲರಿಗೂ ಪ್ರಾಮುಖ್ಯತೆ ಕೊಡ್ತಾ ಇದೀಯ. ಸಮಯ ಕಳೆದಂತೆ ಎಲ್ಲವೂ ಬದಲಾಗ್ತದೆ. ಬದುಕುವಾಗಿರ್ಬೋದು, ವ್ಯಕ್ತಿನೇ ಆಗಿರ್ಬೋದು. ಯಾರಾದರೂ ನಿಮ್ಮನ್ನು ದೂರ ಇಟ್ಟಿದ್ದಾರೆ ಅಂದರೆ ತಿಳ್ಕೊಳ್ಳಿ, ಬೇಕು ಅಂತ ದೂರ ಇಟ್ಟಿಲ್ಲ, ಬೇಡವಾದದನ್ನೇ ದೂರ ಇಡೋದು. ಬೇಕಾಗಿರೋದಾದ್ರೆ ಎಷ್ಟು
ಎಷ್ಟೇ ಕಷ್ಟವಾದ್ರೂ ಬಿಡಲ್ಲ. ಜೀವನ ಅಂದ್ರೆ ಹರಿಯುವ ನದಿ ತರ ಇರಬೇಕು. ಹಿಂದೆ ಆಗಿದ್ದನ್ನು ಬಿಟ್ಟು ಮುಂದೆ ಆಗೋದ್ರ ಕಡೆ ಗಮನ ಕೊಟ್ಟರೆ ಜೀವನ ಖುಷಿಯಾಗಿರ್ತದೆ. ನಾವೊಬ್ಬರಿಗೆ ಎಷ್ಟೇ ಹತ್ರ ಆದ್ರೂ ಅವರ ವೈಯಕ್ತಿಕ ಜೀವನ ಅಂತ ಬಂದಾಗ ನಾವು ಅವರಿಗೆ ಏನೂ ಅಲ್ಲ. ಕೆಲವರ ಜೊತೆ ಮನಸ್ಸು ಬಿಚ್ಚಿ ಮಾತಾಡ್ತೇವೆ, ಕಾರಣ ಇಷ್ಟೇ, ಸಮಯ ಕಳೆಯುವುದಕ್ಕಲ್ಲ, ಕಷ್ಟ ಸುಖದಲ್ಲಿ ಸದಾ ನಮ್ಮ ಜೊತೆ ಇರ್ತಾರೆ ಅನ್ನೋ ನಂಬಿಕೆಯಿಂದ. ಅರಿಯದ ಮನಸ್ಸುಗಳ ಮುಂದೆ ಅಳುವ ಅವಶ್ಯಕತೆ ಇಲ್ಲ. ಇಲ್ಲಿ ಅತ್ತರು ಸತ್ತರು ಅವರಿಗೇನು ಚಿಂತೆ ಇಲ್ಲ. ಆತ್ಮವಿಶ್ವಾಸವು ಯಶಸ್ಸಿನೊಂದಿಗೆ ಬರ್ತದೆ, ಆದರೆ ಯಶಸ್ಸು ಆತ್ಮವಿಶ್ವಾಸ ಇರುವವರಿಗೆ ಮಾತ್ರ ಬರ್ತದೆ. ತಪ್ಪಿದ್ರೆ ತಲೆಬಾಗಿ, ಇಲ್ಲದಿದ್ರೆ ಎಂದಿಗೂ ತಲೆಬಾಗಬೇಡಿ. ಯಾಕಂದ್ರೆ ವ್ಯಕ್ತಿತ್ವ ಹಾಗೂ ಎಲ್ಲದಕ್ಕಿಂತಲೂ ದೊಡ್ಡದು ಸ್ವಾಭಿಮಾನ. ಮಾತನ್ನೇ ಅರ್ಥ ಮಾಡಿಕೊಳ್ಳದವರು ಇನ್ನು ಮನಸ್ಸಿನ ಭಾವನೆಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ತಾರೆ ನೀವೇ ಹೇಳಿ. ಜೀವನದಲ್ಲಿ ಒಳ್ಳೆಯ ಗುಣಗಳಿದ್ರೆ ಸಾಲದು, ಅದರ ಜೊತೆಗೆ ಮಾನವೀಯತೆಯನ್ನು ಒಂದು ಸಣ್ಣ ಗುಣಮಟ್ಟದಲ್ಲಿದ್ರೆ ಆ ಜೀವನಕ್ಕೊಂದು ಅರ್ಥ, ನಾವು ಜೀವಿಸುತ್ತಿರುವುದಕ್ಕೂ ಸಾರ್ಥಕ. ದಿನದ ಪ್ರತಿ ಕ್ಷಣವನ್ನು ಹೊಸದಾಗಿ ಸ್ವೀಕರಿಸಿ, ಅದೇ ಹಳೆಯ ಬೇಜಾರಿಗೆ ವಿದಾಯ ಹೇಳಿ. ಸುಖಿಯಾಗಿಲ್ಲದಿದ್ದರೂ ಖುಷಿಯಾಗಿದ್ರೆ ಸಾಕು, ನಿನ್ನ ಬದುಕು ಗೆದ್ದಂತೆ. ಯಾರೋ ಅಪರಿಚಿತರು ಕೊಟ್ಟ ನೋವನ್ನು 2 ದಿನಗಳಲ್ಲಿ ಮರಿಬಹುದು, ಆದರೆ ನಮ್ಮ ಬಗ್ಗೆ ಎಲ್ಲ ತಿಳಿದಿರುವ ನಮ್ಮವರೇ ಕೊಟ್ಟ ನೋವನ್ನು ಜೀವನ ಪೂರ್ತಿ ಮರೆಯಲು ಸಾಧ್ಯವಿಲ್ಲ. ಇತರರಿಗೆ ನೋವುಂಟು ಮಾಡಿದಾಗ ತಾತ್ಕಾಲಿಕ ಆನಂದ ಸಿಗ್ಬೋದು, ಆದರೆ ಅದರ ಫಲವನ್ನು ಕಾಲಾಂತರದಲ್ಲಿ ಅನುಭವಿಸಲೇಬೇಕಲ್ಲ. ನಮ್ಮನ್ನ ನಾವು ಪ್ರೀತಿಸೋಣ, ಮತ್ತೊಬ್ಬರ ಪ್ರೀತಿ ಯಾವತ್ತಿದ್ರೂ ಮತ್ತೊಬ್ಬರಿಗೇನೆ. ಒಂದು ರಾತ್ರಿ ಆಸ್ಪತ್ರೆಯಲ್ಲಿ ಇದ್ದಾಗಲೇ ಅರ್ಥ ಆಗೋದು, ಜೀವ ಇರೋರಿಗೆ ಜೀವನ ಕಷ್ಟ, ಜೀವನ ಇದ್ದೋರಿಗೆ ಜೀವ ಉಳಿಸಿಕೊಳ್ಳೋದೇ ಕಷ್ಟ. ತಿಳಿಯಾದ ನೀರನ್ನು ಕಲಕುವ ರೀತಿ ಬೇರೆಯವರ ಮನ ಕಲುಕಬೇಡಿ. ಕಲುಕಿದ ನೀರು ತಿಳಿಯಾಗ್ಬೋದು, ಕಲುಕಿದ ಮನ ತಿಳಿಯಾಗಲಾರದು. ಒತ್ತಾಯದಿಂದ ಒಬ್ಬರ ಜೀವನದಲ್ಲಿ ಇರುವುದಕ್ಕಿಂತ ಅವರ ಸಂತೋಷಕ್ಕಾಗಿ ಅವರಿಂದ ದೂರ ಇರುವುದೇ ತುಂಬಾ ಒಳ್ಳೆಯದು. 2 ಮುಖದ ವ್ಯಕ್ತಿಗಳಿಂದ ಆದಷ್ಟು ದೂರವಿರಿ. ಯಾಕಂದ್ರೆ ಅವರು ಸ್ನೇಹ ಬಿಟ್ಟಾಗ ಯುದ್ಧ ಸಾರುವುದು ನಿಮ್ಮ ಗೌರವದ ಮೇಲೆ. ನಮ್ಮ ಸಮಸ್ಯೆಗೆ ಸಿಕ್ಕಿರುವ ಪರಿಹಾರ ನಮಗೆ ಹಿಡಿಸದಿರ್ಬೋದು, ಆದರೆ ಪರಿಹಾರವಿಲ್ಲದ ಸಮಸ್ಯೆ ಈ ಭೂಮಿ ಮೇಲೆ ಇಲ್ಲ. ಕುಡಿತದ ಅಮಲೇರಿದವನಿಗೆ ಜಗವೆಲ್ಲ ಓಲಾಡಿದಂತೆ ಕಾಣುತ್ತದೆ. ಅಹಂಕಾರದ ಮದವೇರಿದವರಿಗೆ ತನ್ನ ಬಿಟ್ಟು ಉಳಿದವರೆಲ್ಲ ತಪ್ಪು ಎನಿಸ್ತದೆ. ವಾದ ಮಾಡಿ ನೋವು ಅನುಭವಿಸುವ ಬದಲು ಹೌದು ನನ್ನದೇ ತಪ್ಪು ಎಂದು ಮೌನವಾಗಿರೋದು ತುಂಬಾ ಒಳ್ಳೆಯದು. ಮೋಸ ಮಾಡುವ ಅವಕಾಶ ಇದ್ದರೂ ಮೋಸ ಮಾಡದೇ ಇರುವುದನ್ನ ನಿಯತ್ತು ಅಂತಾರೆ. ಕತ್ತಲಲ್ಲಿರುವೆ ಎಂದು ಕೊರಗಬೇಡ, ಬೆಲೆ ಬಾಳುವ ವಸ್ತುಗಳು ಹೊಳೆಯೋದು ಕತ್ತಲಲ್ಲೇ. ಶ್ರೀಕೃಷ್ಣ ಹೇಳ್ತಾರೆ, ಒತ್ತಾಯ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಕಾರಣ ಇಷ್ಟೇ, ಒತ್ತಾಯ ಇರುವಲ್ಲಿ ಪ್ರೀತಿ ಇರೋದಿಲ್ಲ, ಪ್ರೀತಿ ಇರೋ ಕಡೆ ಒತ್ತಾಯದ ಅಗತ್ಯವಿರೋದಿಲ್ಲ. ಕಂಡವರ ಹತ್ತಿರ ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಬೇಡಿ, ಮುಂದೆ ಅದು ಆಡಿಕೊಳ್ಳುವವರ ಸರಕಾಗ್ಬೋದು. ಬೆಂಕಿ ಜೊತೆ ಆಟ ಆಡಿದ್ರೆ ದೇಹ ಸುಡ್ತದೆ, ಕೋಪದ ಜೊತೆ ಆಟ ಆಡಿದ್ರೆ ಜೀವನವೇ ಸುಟ್ಟು ಹೋಗ್ತದೆ. ಇಲ್ಲಿ ಸಂಬಂಧಗಳು ಸಮಾಧಾನಕ್ಕೆ ಹೊರತು ಸಹಾಯಕ್ಕಲ್ಲ. ಕಷ್ಟಗಳು ಅಂತ ಬಂದ್ರೆ ಇಲ್ಲಿ ನೀವೇ ಹೋರಾಡಬೇಕು. ವಾಸ್ತು ಪ್ರಕಾರ ಮನೆ ಕಟ್ಟಿಸಿಕೊಂಡರೂ ಮನೆಯಲ್ಲಿ ಸಮಸ್ಯೆಗಳು ಉದ್ಭವಿಸುತ್ತಾ ಇರ್ತವೆ. ಅದಕ್ಕೆ ಮನೆ ವಾಸ್ತುಗಿಂತ ಮನೆಯಲ್ಲಿರುವವರ ಮನಸ್ಸಿನ ವಾಸ್ತು ಸರಿಯಾಗಿರಬೇಕು. ಈ ಜಗತ್ತಿನಲ್ಲಿ ವಾಸ್ತವಕ್ಕೆ ಹೊಂದಿಕೊಂಡವರಿಗಿಂತ ಒತ್ತಾಯಕ್ಕೆ ಹೊಂದಿಕೊಂಡವರೇ ಹೆಚ್ಚು. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಯಾಕಂದ್ರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದ ಎಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿರುವವರು ಕಾಣಸಿಗ್ತಾರೆ. ಮಾತಾಡಿ ಜಗಳ ಮಾಡುವುದಕ್ಕಿಂತ ಮಾತಾಡದೆ ಸುಮ್ಮನೆ ಮೌನಿಯಾಗಿ ಅವರ ಖುಷಿಯೇ ನಮ್ಮ ಖುಷಿ ಎಂದು ದೂರ ಉಳಿಯೋದೇ ಒಳ್ಳೇದಲ್ವಾ. 1 ಸಲ ನೋಡಬೇಕು, 2 ಸಲ ನೋಡಬೇಕು. ನಮ್ಮ ಭಾವನೆಗಳಿಗೆ ಬೆಲೆ ಕೊಡದೇ ಇದ್ರೆ ಕೈ ಬಿಡಬೇಕು. ಅದೇ ಅಂತಿಮ ಸರಿಯಾದ ನಿರ್ಧಾರ. ಹರಿದ ಬಟ್ಟೆಗೆ ಮೊದಲು ಬಡತನವೆಂಬ ಹೆಸರಿತ್ತು, ಈಗ ಪ್ಯಾಷನ್ ಎಂಬ ಹೆಸರಿಗೆ ಬದಲಾವಣೆಯಾಗಿದೆ. ನಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭಿಸಬೇಕಿದ್ರೆ ನಾವು ಹಳೆಯ ಅಧ್ಯಾಯವನ್ನು ಪದೇ ಪದೇ ಓದುವುದನ್ನ ಮೊದಲು ನಿಲ್ಲಿಸಬೇಕು. ನಡೆದು ಹೋದದ್ದನ್ನು ಮರಿಬೇಕು, ಆದರೆ ಅದರಿಂದ ಕಲಿತ ಪಾಠವನ್ನು ಯಾವತ್ತೂ ಮರಿಬಾರದು. ಮನಸ್ಸು ಬಂಡೆಯಂತೆ ಇರಬೇಕು. ಅಲೆಗಳು ಎಷ್ಟೇ ಬಂದು ಬಡಿದರೂ ಬಂಡೆ ಪುಡಿಯಾಗುವುದಿಲ್ಲ. ಪ್ರಾಮಾಣಿಕವಾಗಿ ಬದುಕುವವರಿಗೆ ನಿಂದನೆಗಳು ಜಾಸ್ತಿ. ಪ್ರೀತಿಗೆ ಎಲ್ಲರೂ ಅರ್ಹರೇ, ವಿಶ್ವಾಸಕ್ಕೆ ಕೆಲವರು ಮಾತ್ರ. ಕೇವಲ ನಿನ್ನಲ್ಲಿರುವ ತಪ್ಪುಗಳನ್ನೇ ಹುಡುಕುವವರಿಗೆ ನಿನ್ನಲ್ಲಿರುವ ಒಳ್ಳೆತನ ಎಂದಿಗೂ ಅರ್ಥವಾಗುವುದಿಲ್ಲ. ಬೇರೆಯವರೊಂದಿಗೆ ಹೋಲಿಸಿಕೊಂಡು ಬೇಸರ ಪಟ್ಟುಕೊಳ್ಳುವುದರಲ್ಲಿ ಅರ್ಥವಿಲ್ಲ. ಚಿನ್ನ ಅನ್ನ ಎರಡಕ್ಕೂ ಅದರದೇ ಆದ ಮಹತ್ವವಿದೆ. ದುಡ್ಡಿನಿಂದ ಎಲ್ಲವನ್ನೂ ಕೊಂಡುಕೊಳ್ಳೋದಕ್ಕೆ ಆಗಲ್ಲ ಅನ್ನೋದು ಎಷ್ಟು ಸತ್ಯನೋ, ದುಡ್ಡಿಲ್ಲ ಅಂದ್ರೆ ಏನನ್ನೂ ಕೊಂಡುಕೊಳ್ಳೋಕ್ಕಾಗಲ್ಲ ಅನ್ನೋದು ಅಷ್ಟೇ ಸತ್ಯ. ಬಿಟ್ಟೇ ಇರಲಾರದಷ್ಟು ಹಚ್ಚಿಕೊಂಡಿದ್ದ ಸಂಬಂಧಗಳನ್ನ
ಬಿಟ್ಟಿದ್ದೀನಿ ಅಂದ್ರೆ ನನಗೆ ಅಹಂಕಾರ ಅಂತಲ್ಲ, ಅದು ನನ್ನ ನೊಂದ ಮನಸ್ಸಿನ ನಿರ್ಧಾರ. ಜೀವನದ ಕೊನೆಯ ನಿಲ್ದಾಣ ಇಷ್ಟೇ ಜೀವನ. ದ್ವೇಷ, ಕೋಪ, ಸೇಡು ಬಿಟ್ಟು ಇರುವಷ್ಟು ದಿನ ಎಲ್ಲರ ಜೊತೆ ಚೆನ್ನಾಗಿರಿ. ಇವತ್ತು ಇರುವವರು ನಾಳೆ ಇರೋದಿಲ್ಲ. ನಮ್ಮದಲ್ಲ ಎಂದು ಅರ್ಥವಾದ ಮೇಲೂ ಆ ವಸ್ತು ಮತ್ತು ಆ ವ್ಯಕ್ತಿಯ ಮೇಲೆ ಭರವಸೆ ಇಡುವುದು ನಮ್ಮ ದೊಡ್ಡ ತಪ್ಪು. ಎಲ್ಲವೂ ಅದೃಷ್ಟದಿಂದಲೇ ಬರುತ್ತದೆ ಎಂದು ನಂಬುವುದು ಮೂರ್ಖತನ. ಪ್ರಯತ್ನವಿಲ್ಲದೆ ಅದೃಷ್ಟವು ಫಲ ನೀಡೋದಿಲ್ಲ. ವಿಧಿಯ ಮುಂದೆ ದುಡ್ಡು, ದೊಡ್ಡ ಸ್ಥಿತಿ ಏನೂ ನಡೆಯಲ್ಲ. ಹಣೆ ಬರಕ್ಕೆ ಎಲ್ಲರೂ ದಾಸರಾಗಬೇಕಷ್ಟೇ. ಎಲ್ಲವನ್ನು ಗಮನಿಸು, ಆದ್ರೆ ಏನು ಗೊತ್ತಿಲ್ಲದಂತಿರು. ಒಂಟಿಯಾಗಿ ಸತ್ತರೂ ಚಿಂತೆ ಇಲ್ಲ, ಆದ್ರೆ ನಕಲಿ ಸಂಬಂಧಗಳ ಸಹವಾಸನೆ ಬೇಡ. ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಅತಿ ನಂಬಿಕೆ ಇಟ್ಟು ನೋಡಿ, ಅದೇ ವ್ಯಕ್ತಿ ಯಾರನ್ನು ನಂಬಲಾರದ ಹಾಗೆ ಪಾಠವನ್ನು ಕಲಿಸ್ತಾನೆ. ಪುಸ್ತಕದಲ್ಲಿ ಕಲಿಯಲಾಗದ ಪಾಠವನ್ನು ಕೆಲವು ಮುಖಗಳನ್ನು ಓದಿ ಕಲಿತೆ. ನಿನ್ನ ಯೋಗ್ಯತೆ ತಿಳಿದುಕೊಂಡವರ ಜೊತೆಗಿರು, ಬೆಲೆ ಕಟ್ಟುವವರ ಜೊತೆಗಲ್ಲ. ಮುಖವಾಡದ ಬದುಕು ಶಾಶ್ವತವಲ್ಲ, ನೆನಪಿರಲಿ. ಮೋಸ ಮಾಡುವವರು ಯಾವಾಗಲೂ ಮುಗ್ಧರನ್ನೇ ಹುಡುಕ್ತಾರೆ, ಮುಗ್ಧರು ಕೂಡ ಯಾವಾಗಲೂ ಮೋಸ ಮಾಡೋರನ್ನೇ ನಂಬ್ತಾರೆ. ಎಂಥ ವಿಪರ್ಯಾಸವಲ್ವೇ. ಬುದ್ಧನಿಗೆ ಒಮ್ಮೆ ಒಬ್ಬ ಹುಡುಗ ಕೇಳಿದ, ನೀವು ಧ್ಯಾನದಿಂದ ಏನು ಗಳಿಸಿದ್ದೀರಿ? ನಾನು ಗಳಿಸಿದ್ದಕ್ಕಿಂತ ಕಳೆದುಕೊಂಡದ್ದೇ ಹೆಚ್ಚು. ಏನನ್ನು ಕಳೆದುಕೊಂಡಿದ್ದೀರಿ? ಸಿಟ್ಟು, ಭಯ, ದುರಾಸೆ, ಅಹಂಕಾರ. ನೆನಪಿಟ್ಕೋ, ಒಂಟಿಯಾಗಿದ್ರೂ ಪರವಾಗಿಲ್ಲ, ಆದರೆ ಸಮಯಕ್ಕೆ ತಕ್ಕಂತೆ ಬದಲಾಗೋ ಜನರ ಸಹವಾಸ ಬೇಡ. ಬದುಕಿನಲ್ಲಿ ಅನುಭವಗಳು ಹೆಚ್ಚಾದಂತೆ ಮನಸ್ಸು ಮೌನವನ್ನೇ ಬಯಸ್ತದೆ. ಬದಲಾಗಬೇಕು, ಇಲ್ಲಾಂದ್ರೆ ನಮ್ಮವರೇ ನಮ್ಮನ್ನು ಬದುಕಲು ಬಿಡೋದಿಲ್ಲ. ಕಣ್ಣಿಂದ ನೋಡಿದ್ದು ಎಲ್ಲ ಸತ್ಯ ಆಗಿರೋದಿಲ್ಲ, ಕಿವಿಯಿಂದ ಕೇಳಿದ್ದು ಎಲ್ಲ ನಿಜ ಆಗಿರೋದಿಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಎಲ್ಲ ಬದಲಾಗ್ತಿರ್ತದೆ. ಇವತ್ತು ನೀನೇ ಎಲ್ಲ ಅನ್ನೋರು, ನಾಳೆ ನೀನ್ಯಾರು ಅನ್ನೋ ಪರಿಸ್ಥಿತಿ ಬರ್ಬೋದು. ಅದಕ್ಕಾಗಿ ಯಾರನ್ನು ಅತಿಯಾಗಿ ನಂಬಬೇಡಿ, ನಂಬಿ ಮೋಸ ಹೋಗಬೇಡಿ. ಮೌನವಾಗಿದ್ದಷ್ಟು ಮರ್ಯಾದೆ ಜಾಸ್ತಿ. 100ಕ್ಕೆ 1 ಮಾತಾಡಿದಾಗ ಆ ಮಾತಿಗೆ ಬೆಲೆ ಜಾಸ್ತಿ. ಸಂಬಂಧಗಳಿಗೆ ತುಂಬ ವ್ಯಾಲ್ಯೂ ಕೊಡ್ತಿದ್ದ ನನಗೆ ಇವತ್ತಿಗೆ ಈ ಸ್ನೇಹ, ಪ್ರೀತಿ, ಸಂಬಂಧಗಳೆಲ್ಲ ಕೇವಲ ಹೆಸರಿಗಷ್ಟೇ ಅನಿಸ್ತಿದೆ. ಕಾರಣ ನನ್ನ ಆಲೋಚನೆಗಳೆಲ್ಲ ಅವರೇ ಕೊಟ್ಟ ಅನುಭವಗಳು. ಮುಗ್ಧ ಮನಸ್ಸು ಇರೋರಿಗೆ ಏನಾದ್ರೂ ಆದ್ರೆ ಬೇಗ ಕಣ್ಣೀರು ಬರುತ್ತೆ. ಸಮಾಧಾನ ಮಾಡಿಕೊಂಡು ಬದುಕುವುದನ್ನ ಕಲಿತು ಬಿಡ್ಬೇಕು. ಯಾಕಂದ್ರೆ ಈಗಿನ ಯುಗದಲ್ಲಿ ಕಣ್ಣೀರು ಒರೆಸೋರ್ಗಿಂತ ಕಣ್ಣೀರು ಭರಿಸೋರೇ ಜಾಸ್ತಿ. ಕುದುರೆ ಎಷ್ಟೇ ಚೆನ್ನಾಗಿ ಗಾಡಿ ಎಳೆದ್ರು ಚಾಟಿ ಏಟು ತಪ್ಪಿದಲ್ಲ. ಮರ ಎಷ್ಟೇ ರುಚಿಕರ ಹಣ್ಣು ಕೊಟ್ಟರೂ ಕಲ್ಲೇಟು ತಪ್ಪಿದಲ್ಲ. ಮನುಷ್ಯ ಎಷ್ಟೇ ಶ್ರೇಷ್ಠ ವ್ಯಕ್ತಿಯಾದರೂ ಜನರ ನಿಂದನೆ ತಪ್ಪಿದಲ್ಲ. ಹಳಸಿದ ಅನ್ನಕ್ಕೆ ತುಪ್ಪದ ಒಗ್ಗರಣೆ ಹಾಕಿದಷ್ಟು ವ್ಯರ್ಥ. ಮಾಸಿದ ಸಂಬಂಧಗಳನ್ನು ನೆನೆಸಿಕೊಂಡಷ್ಟು ಸಮಯ ವ್ಯರ್ಥ. ಅವಶ್ಯಕತೆ ಎಂಬ ಅನುಕಂಪ ಮುಗಿದ ಮೇಲೆ ಯಾರು ಯಾರಿಗೂ ನೆನಪಾಗೋದಿಲ್ಲ. ಯಾರಿಗೂ ಏನು ಅನ್ನಬೇಡಿ, ಯಾರಿಗೂ ಏನು ಮಾಡಬೇಡಿ. ನಿಮ್ಮ ಪಾಡಿಗೆ ನೀವಿದ್ದು ಬಿಡಿ. ಆದರೂ ಜನ ನಿಮ್ಮನ್ನು ಶತ್ರುಗಳಂತೆ ನೋಡ್ತಾರೆ. ಡೌಟ್ ಇದ್ರೆ ಪ್ರಯೋಗ ಮಾಡಿ ನೋಡಿ. ಬರುವುದೆಲ್ಲವ ಸ್ವೀಕರಿಸು, ಬಂದದೆಲ್ಲವ ಅನುಭವಿಸು. ನಮ್ಮ ಪಾಲಿನದಷ್ಟೇ ನಮಗೆ ಸಿಗುವುದು, ನಮ್ಮದಲ್ಲದು ನಮ್ಮಿಂದ ಖಂಡಿತ ದೂರಾಗುವುದು. ಇರುವಷ್ಟು ದಿನ ನೆಮ್ಮದಿಯಾಗಿರು, ಇಷ್ಟೇ ಜೀವನ. ಬಿಟ್ಟು ಬಿಡು ನಿನ್ನ ಅರಿಯದೇ ಇರುವ ಜನರ ಚಿಂತೆ. ಸಮಯವೇ ತಿಳಿಸುವುದು ಅವರಿಗೆ ನಿನ್ನ ಬೆಲೆ ಏನೆಂದು. ನಮ್ಮವರು ಯಾರು ಎಂಬ ಪ್ರಶ್ನೆಗೆ ಸಂದರ್ಭ, ಪರಿಸ್ಥಿತಿಗಳೇ ನಮಗೆ ಉತ್ತರ ನೀಡ್ತವೆ. ಕರ್ಮ ಹೇಳ್ತದೆ, ಹೆಣ್ಣನ್ನು ಪ್ರೀತಿಸದಿದ್ದರೂ ಪರವಾಗಿಲ್ಲ, ಆದರೆ ಅಳಿಸಬೇಡಿ. ಅವಳ ಪ್ರತಿಯೊಂದು ಕಣ್ಣೀರಿನ ಹನಿಯನ್ನು ನಾನು ಲೆಕ್ಕ ಹಾಕ್ತಾ ಇರ್ತೇನೆ ಎಂದು. ಮಾತನಾಡುವ ಅವಕಾಶ ಸಿಕ್ಕಿದೆ ಅಂತ ನಾವು ಯೋಚಿಸದೆ ಮಾತನಾಡಿ ಒಬ್ಬರ ಮನಸ್ಸನ್ನು ನೋಯಿಸಬಾರದು. ನಮ್ಮ ಮಾತುಗಳು ದಾರಕ್ಕೆ ಜೋಡಿಸಿದ ಮುತ್ತಿನಂತೆ ಇರಬೇಕೇ ಹೊರತು ಕುತ್ತಿಗೆಗೆ ಬೀಳುವ ಹಗ್ಗದಂತೆ ಇರಬಾರ್ದು. ಎಲ್ಲಿ ನಮ್ಮ ಗೌರವ ಕಡಿಮೆಯಾಗುತ್ತಾ ಹೋಗ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು. ಅದು ಒಬ್ಬರ ಮನೆಯಾದ್ರೂ ಸರಿ, ಮನಸ್ಸಾದ್ರೂ ಸರಿ. ಕೆಲವು ಮಾತುಗಳು ಹೇಗಿರ್ತವೆ ಅಂದ್ರೆ, ಹೇಳಿದವನು ಮರೆತು ಹೋದರೂ ಕೇಳಿಸಿಕೊಂಡವನ ಹೃದಯದಲ್ಲಿ ಅದು ಸೂಜಿಯಂತೆ ಸದಾ ಚುಚ್ಚುತ್ತಾ ಇರ್ತದೆ. ಬದುಕು ಎಷ್ಟು ಶ್ರೀಮಂತವಾಗಿದೆ ಅನ್ನೋದ್ಕಿಂತ ಎಷ್ಟು ನೆಮ್ಮದಿಯಾಗಿದೆ ಅನ್ನೋದು ಬಹಳ ಮುಖ್ಯ. ಕೆಲವರು ಎಷ್ಟೇ ಕೆಡುಕು ಬಯಸಿದ್ರು ನಮ್ಮಷ್ಟಕ್ಕೆ ನಾವು ಬದುಕೋಣ. ಅವರ ಕೆಟ್ಟ ಆಲೋಚನೆಗಳು ಕೊನೆಗೆ ಅವರನ್ನೇ ನಾಶ ಮಾಡ್ತವೆ. ಕೆಲವೊಂದು ಸಲ ನಮ್ಮ ಹಣೆಬರ ಹೇಗಿರುತ್ತೆ ಅಂದ್ರೆ, ನಾವು ಮಾಡದೇ ಇರುವ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕಾಗ್ತದೆ. ಮನಸ್ಸಿಗೆ ತೃಪ್ತಿ ಕೊಡುವಂತೆ ಬದುಕಿದ್ರೆ ಸಾಕು, ಮನುಷ್ಯರಿಗಲ್ಲ. ಮುಂದಿನ ಪುಟದಲ್ಲಿ ಏನಿದೆ ಎಂದು ಭಗವಂತನಿಗೆ ಹೊರತು ಬೇರೆ ಯಾರಿಗೂ ತಿಳಿಯದ ಪುಸ್ತಕ ನಮ್ಮ ಜೀವನ. ಮಾತು ಕಡಿಮೆ ಇದ್ದಷ್ಟು ನೆಮ್ಮದಿ ಹೆಚ್ಚಾಗಿ ಬೆಳೆಯುತ್ತಾ ಹೋಗ್ತದೆ. ಯಾರನ್ನು ಬಲವಂತವಾಗಿ ಮಾತನಾಡಿಸಲು ಹೋಗಬಾರದು. ತುಂಬಾ ಕೀಳಾಗಿ ನೋಡ್ತಾರೆ. ಜೀವನದಲ್ಲಿ ಅನುಮಾನ, ಅವಮಾನ ಅನುಭವಿಸಿದಾಗಲೇ ಸನ್ಮಾನ. ಕುವೆಂಪು ಹೇಳ್ತಾರೆ, ಬಂದವರು ಬಂದಂತೆ, ಹೋದವರು ಹೋದಂತೆ, ಬಿಡು ನೀ ಅವರಿವರ ಚಿಂತೆ, ಬದುಕು ನೀ ನಿನ್ನಂತೆ. ಹೆಜ್ಜೆಗಳು ದಾರಿ ತೋರಿಸಿದ್ರೆ
ಕಷ್ಟಗಳು ಗುರಿ ಮುಟ್ಟಿಸ್ತವೆ. ಯಾರ ಬಗ್ಗೆ ಆಗಲಿ ತಪ್ಪು ತಿಳಿಯುವ ಮುನ್ನ ಒಮ್ಮೆ ಅವರ ಪರಿಸ್ಥಿತಿ ಅರಿಯಲು ಪ್ರಯತ್ನಿಸಿ. ತೊಂದರೆಗಳಿಗೆ 2 ಕಾರಣವಂತೆ. 1 ಕೆಟ್ಟವರ ಮೇಲೆ ನಂಬಿಕೆ ಇಡೋದು, 2 ಒಳ್ಳೆಯವರ ಮೇಲೆ ಸಂಶಯ ಪಡೋದು. ಕಾಮನ ಬಿಲ್ಲು ಒಂದೇ ಸಾರಿ 7 ಬಣ್ಣಗಳನ್ನು ತೋರಿಸುತ್ತೆ. ಆದರೆ ಮನುಷ್ಯ ಟೈಮ್ ನೋಡಿ ಒಂದೊಂದು ಬಣ್ಣ ಬದಲಾಯಿಸ್ತಾನೆ. ಜೀವನದ ಸತ್ಯ ಸುಮ್ಮನೆ ತಮಾಷೆ ಮಾಡಿದೆ ಎನ್ನುವುದರ ಹಿಂದೆ ನಿಜ ಇರ್ತದೆ. ಏನಾದ್ರೂ ಮಾಡಿಕೊ ಅನ್ನೋದ್ರ ಹಿಂದೆ ಕಾಳಜಿ ಇರ್ತದೆ. ಇರಲಿ ಪರವಾಗಿಲ್ಲ ಅನ್ನೋದ್ರ ಹಿಂದೆ ನೋವು ಇರ್ತದೆ. ನಾಳೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಒಂದು ಸಣ್ಣ ಭರವಸೆಯಲ್ಲಿ ನಗುತ್ತಾ ಜೀವನ ಸಾಗಿಸುತ್ತಿದ್ದೇನೆ ಅಷ್ಟೇ. ಯಾರೇ ನಮ್ಮನ್ನು ಗೌರವಿಸಲಿ ಅಥವಾ ಗೌರವಿಸದೇ ಇರಲಿ, ನಾವು ಮಾತ್ರ ಅವರನ್ನು ಗೌರವದಿಂದಲೇ ಕಾಣಬೇಕು. ಅದೇ ನಮ್ಮ ಸಂಸ್ಕಾರ. ನಿನ್ನ ಹೆತ್ತವರ ಬಿಟ್ಟು ಬೇರೆಯವರ ಬಗ್ಗೆ ಯೋಚಿಸಬೇಡ. ಯಾಕಂದ್ರೆ ಇಲ್ಲಿ ನಿನ್ನ ಬಗ್ಗೆ ಯಾರು ಯೋಚಿಸಲ್ಲ. ನಟಿಸುವ ವ್ಯಕ್ತಿಗಳೇ ನಗುತ್ತಿರುವಾಗ ನಿಯತ್ತಾಗಿ ಬದುಕುವ ನಾವು ಇನ್ನು ಹೆಚ್ಚು ಖುಷಿಯಿಂದ ಇರಬೇಕು. ಆಸೆ ಜಾತಕವನ್ನು ನಂಬುವಂತೆ ಮಾಡ್ತದೆ. ಬಯಕೆ ದೇವರನ್ನು ನಂಬುವಂತೆ ಮಾಡ್ತದೆ. ದುಃಖ ಮನುಷ್ಯನನ್ನು ನಂಬುವಂತೆ ಮಾಡ್ತದೆ. ಆದರೆ ಧೈರ್ಯ ಒಂದೇ ನಿನ್ನನ್ನು ನೀನೆ ನಂಬುವಂತೆ ಮಾಡ್ತದೆ. ಕೆಲವು ಸಂದರ್ಭಗಳಲ್ಲಿ ವಾದ ಮಾಡಿ ನಾನು ಸರಿ ಎಂದು ತೋರಿಸಿಕೊಳ್ಳುವ ಬದಲು ಸುಮ್ಮನಿದ್ದು ಮನಶಾಂತಿ ಕಾಪಾಡಿಕೊಳ್ಳೋದೊಳ್ಳೆಯದು. ದೇವರು ನಮಗೆ ಕೊಟ್ಟಿರೋದೆರಡೇ ಆಯ್ಕೆ. ಒಂದು ಕೊಟ್ಟು ಹೋಗಬೇಕು, ಇಲ್ಲ ಬಿಟ್ಟು ಹೋಗಬೇಕು. ತೆಗೆದುಕೊಂಡು ಹೋಗುವ ಯಾವ ಆಯ್ಕೆಯೂ ನಮ್ಮ ಮುಂದೆ ಇಲ್ಲ. ಒಬ್ಬ ಮನುಷ್ಯನಿಗೆ ಎಷ್ಟಾದರೂ ಹಣ ಇರಬಹುದು, ಆದರೆ ಇನ್ನೊಬ್ಬ ಮನುಷ್ಯನನ್ನು ಕೀಳಾಗಿ ಕಾಣುವ ರೋಗ ಇರಬಾರ್ದು. ಜೀವನದಲ್ಲಿ ಯಾರ ಮನಸ್ಸನ್ನು ಆ ದೇವರ ಮುಂದೆ ನಿಮ್ಮ ಹೆಸರನ್ನು ನೆನೆದು ಕಣ್ಣೀರು ಹಾಕುವಷ್ಟು ನೋಯಿಸಬೇಡ. ಯಾಕಂದ್ರೆ ನೊಂದ ಹೃದಯದಿಂದ ಬಂದ ಕಣ್ಣೀರು ಹಾಗೂ ಕೂಗು ಖಂಡಿತ ಭಗವಂತನಿಗೆ ಕೇಳಿಸ್ತದೆ. ಯಾರಿಂದಲೂ ಏನನ್ನೂ ನಿರೀಕ್ಷಿಸದೇ ಇದ್ರೆ ಜೀವನದಲ್ಲಿ ನಿರಾಸೆಗೆ ಜಾಗ ಇರಲ್ಲ. ಕಾಣದ ದೇವರಿಗೆ ಚಿನ್ನ ಹಾಕುವ ಮುನ್ನ ಕಣ್ಣಿಗೆ ಕಾಣುವ ತಾಯಿ ದೇವರಿಗೆ ಅನ್ನ ಹಾಕು. ಎಲ್ಲರ ಜೊತೆಯಲ್ಲಿರು, ಎಲ್ಲರಂತೆ ನಗುತ್ತಾ ಇರು. ಅಷ್ಟು ಬಿಟ್ರೆ ಎಲ್ಲರೂ ನಮ್ಮವರು ಎಂದು ಹೆಮ್ಮೆ ಪಡಬೇಡ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ಮರಿಬೇಡ. ನೀವು ಎದುರಿಗೆ ಇಲ್ಲವಾದಾಗಲೂ ನಿಮ್ಮನ್ನು ಗೌರವಿಸುತ್ತಾರಲ್ಲ, ಅಂಥವರನ್ನು ತಪ್ಪದೆ ಗೌರವಿಸಿ. ಜೀವನದ ಸಾರ್ಥಕತೆ ಇರೋದು ನಾವೆಷ್ಟು ಸಂತೋಷದಿಂದ ಇದ್ದೇವೆ ಎಂಬುದರಲ್ಲ, ನಮ್ಮಿಂದ ಎಷ್ಟು ಜನಕ್ಕೆ ಸಂತೋಷವಾಯಿತು ಎಂಬುದರ ಮೇಲೆ. ಒಬ್ಬ ವ್ಯಕ್ತಿ ಸತ್ತು ಹೋದ್ರೆ ಅವನು ಬಳಸಿದ ವಸ್ತುಗಳನ್ನೆಲ್ಲ ಹೊರಗೆ ಬಿಸಾಕ್ತಾರೆ. ಆದರೆ ಅವನ ಹಣ ಮತ್ತು ಆಸ್ತಿಯನ್ನ ಮಾತ್ರ ಬಿಸಾಕೋದಿಲ್ಲ. ಹಣಕ್ಕಿರುವ ಬೆಲೆ ಮನುಷ್ಯನಿಗಿಲ್ಲ. ನಿರೀಕ್ಷಿಸುವುದು ತಪ್ಪಲ್ಲ, ನಿರೀಕ್ಷೆಗಳಂತೆ ಎಲ್ಲವೂ ನಡೆಯುತ್ತದೆ ಎಂದು ಅಂದುಕೊಳ್ಳುವುದು ತಪ್ಪು. ಬದುಕಿನಲ್ಲಿ ಭರವಸೆಗಳಿಗೆ ಬಲವಾಗಿ ಅಪ್ಪ ಇರಬೇಕು. ದುಃಖ ಮರೆಯೋದಕ್ಕೆ ಅಮ್ಮನ ಮಡಿಲು ಇರಬೇಕು. ಕಳೆದುಕೊಂಡಿದ್ದು ವಸ್ತುವಾದರೆ ಹುಡುಕ್ಬೋದು, ಇಲ್ಲವೇ ಮತ್ತೊಂದು ತೆಗೆದುಕೊಳ್ಬಹುದು. ಆದರೆ ಕಳೆದುಕೊಂಡಿದ್ದು ನಂಬಿಕೆ ಆದರೆ ಹುಡುಕಿದ್ರೂ ಸಿಗದು, ಕೊಂಡುಕೊಳ್ಳಲು ಸಾಧ್ಯವಾಗದು. ಎಲ್ಲರ ಜೀವನದಲ್ಲೂ ಇಷ್ಟೇ. ಬಿಚ್ಚಿಟ್ಟ ಖುಷಿಗಿಂತ ಮುಚ್ಚಿಟ್ಟ ನೋವೇ ಜಾಸ್ತಿ. ನೆನಪಿರ್ಲಿ, ಪರಮಾತ್ಮನಿಗಿಂತ ಹೆಚ್ಚಾಗಿ ಕರ್ಮಗಳಿಗೆ ಹೆದರಬೇಕು. ಯಾಕಂದ್ರೆ ಪರಮಾತ್ಮ ಕ್ಷಮಿಸಬಹುದು, ಆದರೆ ಕರ್ಮ ಎಂದೂ ಕ್ಷಮಿಸೋದಿಲ್ಲ. ಸುಳ್ಳು ಹೇಳಿ ಮನಸ್ಸು ಸಮಾಧಾನ ಪಡಿಸುವ ಕಲೆ ಹಲವರಿಗೆ ಕರಗತವಾಗಿರ್ತದೆ. ಆದರೆ ತಮ್ಮನ್ನು ವಿರೋಧಿಸಿದ್ರೂ ಪರವಾಗಿಲ್ಲ, ಸತ್ಯ ಹೇಳುವ ತಾಕತ್ತು ಕೆಲವರಿಗೆ ಮಾತ್ರ ಇರ್ತದೆ. ಯಾವಾಗಲೂ ನಮ್ಮ ಖುಷಿಯನ್ನು ನಮ್ಮಲ್ಲೇ ಹುಡ್ಕೋಬೇಕು. ಯಾಕಂದ್ರೆ ಇನ್ನೊಬ್ಬರಿಂದ ಸಿಗುವ ಖುಷಿ ಕೇವಲ ತಾತ್ಕಾಲಿಕ. ವಿಶ್ವದ ಅತ್ಯುತ್ತಮ ಅಲ್ರಾಮ್ ನಿಮ್ಮ ತಾಯಿ. ನಿಮ್ಮನ್ನು 7 ಗಂಟೆಗೆ ಎಬ್ಬಿಸಲು ನೀವು ಅವಳನ್ನ ಕೇಳಿದ್ರೆ ಅವಳು 6 ಗಂಟೆಗೆ ಬಂದು ಹೇಳ್ತಾಳೆ, ಸಮಯ 8 ಆಯ್ತು, ಬೇಗ ಎದ್ದೇಳು ಅಂತ. ಜೀವನದಲ್ಲಿ ಬೇರೇನು ಬೇಡ, ನಿನ್ನ ಹೆತ್ತವರ ಬಾಯಲ್ಲಿ ನಿನ್ನ ಹೆತ್ತಿದ್ದಕ್ಕೆ ಸಾರ್ಥಕವಾಯಿತು ಅಂತ ಹೇಳಿಸ್ಕೊ. ಅದೇ ನಿನ್ನ ಸಾರ್ಥಕ ಬದುಕು. ಅವಶ್ಯಕತೆ ಇರುವವರೆಗೂ ನೀರಿನ ಬಾಟಲ್ ತೂಕ ಅನ್ಸಲ್ಲ. ಅವಶ್ಯಕತೆ ಮುಗಿದ ಮೇಲೆ ಖಾಲಿ ಬಾಟಲ್ ಕೂಡ ತೂಕ ಅಂತ ಬಿಸಾಡ್ತಾರೆ. ಇಷ್ಟೇ ಜೀವನ. ತಮ್ಮಲ್ಲಿರುವ ಸ್ವಾರ್ಥ ಮನೋಭಾವದಿಂದಲೇ ಜನ ದುಃಖಕ್ಕೆ ಈಡಾಗ್ತಾರೆ. ಅಂದವಾಗಿರುವ ವ್ಯಕ್ತಿಗಿಂತ ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿ ಜೊತೆ ಜೀವನ ಹಂಚಿಕೊಳ್ಳಿ, ತುಂಬಾ ಖುಷಿಯಾಗಿರ್ತೀರ. ಕಣ್ಣು ಹೋದ ಕಡೆಯಲ್ಲೆಲ್ಲ ಮನಸ್ಸು ಹೋಗಬಾರ್ದು, ಹಾಗೆ ಮನಸ್ಸು ಹೋದ ಕಡೆಯಲ್ಲೆಲ್ಲ ಮನುಷ್ಯ ಹೋಗಬಾರ್ದು. ಪ್ರತಿಯೊಂದು ಮುಕ್ತಾಯದ ಹಿಂದೆ ಹೊಸದೊಂದು ಪ್ರಾರಂಭ ಇರುತ್ತೆ. ತಾಳ್ಮೆ ಇರಲಿ. ಒಂದು ಸಂತೋಷದ ವಿಷಯ ಸಾವಿರಾರು ಕಷ್ಟಗಳನ್ನ ನಿಧಾನವಾಗಿ ಮರೆಸಿ ಬಿಡ್ತದೆ. ಅದೇ ಒಂದು ದುಃಖದ ವಿಷಯ ಸಾವಿರಾರು ಸಂತೋಷಗಳನ್ನ ಕ್ಷಣಾರ್ಧದಲ್ಲಿ ಸಾಯಿಸಿ ಬಿಡ್ತದೆ. ನಿರೀಕ್ಷೆ ಬಿಡು, ಎಲ್ಲರೂ ನಿನ್ನವರಲ್ಲ. ಇವತ್ತಲ್ಲ ನಾಳೆ ದುಡ್ಡನ್ನ ಸಂಪಾದಿಸಬಹುದು, ಆದರೆ ಯಾವಾಗಲೂ ನಿಮ್ಮ ಜೊತೆ ನಿಲ್ಲುವ ವ್ಯಕ್ತಿಯನ್ನು ಕಳೆದುಕೊಂಡರೆ ಸಂಪಾದಿಸಲು ಸಾಧ್ಯವಿಲ್ಲ. ಮನೆ ಸಣ್ಣದಾದ್ರೂ ಮನಸ್ಸು ದೊಡ್ಡದಿರಲಿ. ಹೃದಯ ಮುಷ್ಟಿಯಷ್ಟಿದ್ದರೂ ಪ್ರೀತಿ ಬೆಟ್ಟದಷ್ಟಿರಲಿ. ಹಣದಲ್ಲಿ ಬಡತನ ಇದ್ದರೂ ಗುಣದಲ್ಲಿ ಶ್ರೀಮಂತಿಕೆ ಇರಲಿ. ಗೆಳೆಯರು ಕಡಿಮೆ ಇದ್ದರೂ ಪರವಾಗಿಲ್ಲ, ಆದರೆ ಒಳ್ಳೆಯ ಗುಣ ಇರುವ ಸ್ನೇಹಿತರಿರೋದು ಬಹಳ ಮುಖ್ಯ. ದುಡ್ಡಿನ ಸಹಾಯ ಮಾಡದೆ ಹೋದರೂ ಪರವಾಗಿಲ್ಲ, ನೋವಿನಲ್ಲಿ ಇದ್ದಾಗ ನಮಗೆ ಧೈರ್ಯ ಹೇಳುವ ಒಬ್ಬ ಗೆಳೆಯ ಅಥವಾ ಗೆಳತಿ ಇದ್ರೆ ಸಾಕು. ಅವಶ್ಯಕತೆ ಇದ್ದಾಗ ಬರುವವರು ಬುದ್ಧಿವಂತರು, ಅವಶ್ಯಕತೆ ಮೀರಿ ನಮ್ಮ ಜೊತೆ ನಿಲ್ಲುವವರು ಹೃದಯವಂತರು.
ದೇವಸ್ಥಾನದಲ್ಲಿ ಕೊಡುವ ಪ್ರಸಾದದಲ್ಲಿ ಸ್ವಲ್ಪ ಸಕ್ಕರೆ ಕಡಿಮೆ ಇದ್ರೆ ಏನು ಪರವಾಗಿಲ್ಲ ಅಂದುಕೊಂಡು ಬಿಸಾಕದೆ ತಿಂತೀವಿ. ಅಂಥದ್ರಲ್ಲಿ ದೇವರು ಕೊಟ್ಟಿರುವ ಈ ಜೀವನದಲ್ಲಿ ಯಾವುದೋ 2 ದಿನಗಳು ಚೆನ್ನಾಗಿಲ್ಲ ಅಂತ ತಪ್ಪು ನಿರ್ಣಯಗಳನ್ನು ತೆಗೆದುಕೊಳ್ಳಬಾರದು. ಏನು ಪರವಾಗಿಲ್ಲ ಅಂದುಕೊಂಡು ಮುಂದೆ ಸಾಗಬೇಕು ಅಷ್ಟೇ. ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಆಟ ಆಡೋಕೆ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮನ್ನು ಆಡಿಸಲು ಮೇಲೆ ಒಬ್ಬ ಇದ್ದಾನೆ ಅನ್ನೋದನ್ನ ಮರಿಬೇಡಿ. ಈ ಜಗತ್ತಿನಲ್ಲಿ ಅತ್ಯಂತ ಸುಂದರವಾದ ಜಾಗ ಅಂದ್ರೆ ಅದು ಹೃದಯ. ಯಾಕಂದ್ರೆ ಅದನ್ನ ಯಾರು ನೋಡೋಕಾಗಲ್ಲ, ಮುಟ್ಟೋಕೂ ಆಗಲ್ಲ. ಆದ್ರೆ ಅಲ್ಲಿ ಇಷ್ಟ ಆದವರನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಿ, ಚೆನ್ನಾಗಿರಬೇಕು ಅಂತ ಭಾವಿಸುವಂಥ ವ್ಯಕ್ತಿತ್ವ ನಂದು. ಪ್ರತಿ ಬಾರಿ ವಿಡಿಯೋ ಮಾಡಿದಾಗಲೂ ನನಗೆ ನೆನಪಾಗೋದು, ಇಂಥ ಕಂಟೆಂಟ್ಗಳನ್ನು ಮಾಡುವಾಗ ನನ್ನನ್ನು ಪ್ರೀತಿಸೋರ್ಗಿಂತ ಹೆಚ್ಚಾಗಿ ನನ್ನ ಮಾತುಗಳನ್ನು ಇಷ್ಟಪಡುವವರಿಗೆ ಮನಸ್ಸಿನ ಮಾತುಗಳನ್ನು ಆಡಬೇಕು. ನನ್ನ ಭಾವ ತುಂಬಿದ ಪದಗಳಿಂದ ನಿಮ್ಮ ಮನಸ್ಸಿನಗೆ ನೆಮ್ಮದಿ ಸಿಗಬೇಕು ಅಂತ ಪ್ರತಿ ಬಾರಿ ಭಾವಿಸುವಂಥ ಹುಡುಗ ನಾನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿ ನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.